ಸೊ ಹಲೋ ಗುರು, ನಾನ್ ನಿಮ್ ಕಿಶೋರು. ಇವತ್ತು ನಾವು ಬಂದಿದೀವಿ ಹೈಜಿನಿಕ್ ಕಾರ್ ವಾಶ್ ಅಂತ. ಸೊ ಸಡನ್ ಆಗಿ ಶಾಕ್ ಆಗಿ ಹೋಗ್ಬಿಟ್ರಪ್ಪ, ಎಂತಕ್ಕಿದು ಕಾರ್ ವಾಶ್ ತೋರಿಸ್ತಾರೆ ಪೆಟ್ಸ್ ಅಂತ ಹೇಳ್ಬಿಟ್ಟು ಅಂತ. ಸೊ ಆಕ್ಚುಲಿ ಇಲ್ಲಿ ಒಳಗಡೆ ಇದೆ, ಇದ್ರ ಹೆಸರು ಬಂದ್ಬಿಟ್ಟು ಫಿನ್ ಫೆದರ್ಸ್ ಅಂಡ್ ಫರ್ ಅಂತ ಶಾಪ್. ಸ್ವಲ್ಪ ಹಿಂಗ್ ನೋಡು, ಅದ್ಯಾಕೆ ಹಿಂಗ್ ನೋಡ್ತೀಯ? ಒಬ್ರು ಅಣ್ಣ ಸ್ಟಾರ್ಟ್ ಮಾಡಿದ್ರೆ, ಮೊದಲು ಇವ್ರು ಬ್ರೀಡರ್ ಆಗಿದ್ರು, ಇವಾಗ ಒಂದ್ ಶಾಪ್ ನ ಸ್ಟಾರ್ಟ್ ಮಾಡಿದ್ರೆ. ಸೊ ಬನ್ನಿ ಹೋಗಿ ಹೇಗಿದೆ ನೋಡ್ಕೊಂಡ್ ಬರೋಣ. ಪ್ಲಸ್ ಇವರು ಬರೀ ಬರ್ಡ್ಸ್ ಅಲ್ಲದೆ ಫಿಶಸ್ ಕೂಡ ಸಾಕಿದ್ದಾರೆ. ಸೊ ಯಾವ ಟೈಪ್ಸ್ ಇದೆ, ಯಾವ ತರ ಅವೈಲೇಬಲ್ ಇದೆ ಅಂತ ನೋಡ್ಕೊಂಡ್ ಬರೋಣ ಬನ್ನಿ. ಮ್ಯೂಸಿಕ್ ಹೇಳಿ, ನಿಮ್ಮ ಹೆಸರೇನು? ಸಚಿನ್ ಅಂತ. ಸೊ ಬ್ರೋ, ಯಾವಾಗ ಸ್ಟಾರ್ಟ್ ಮಾಡಿದ್ದು ನೀವು? 3 months ಆಯ್ತು ಶಾಪ್ ಸ್ಟಾರ್ಟ್ ಮಾಡಿ. 3 months ಇಂದ ಮಾಡ್ತಾ ಇದ್ದೀರಾ? ಮುಂಚೆ ಏನ್ ಮಾಡ್ತಿದ್ದೀರಿ ಬ್ರೋ? ಮುಂಚೆ ನಾನು ಜಾಬ್ ಮಾಡ್ತಾ ಇದ್ದೆ, ಇವಾಗ ಫ್ಯಾಷನ್ ಕಡೆ ಹೋಗೋಣ ಅಂತ ಹೇಳಿ. ಓಕೆ, ಎಷ್ಟು ವರ್ಷದಿಂದ ಈ ಪೆಟ್ ಫೀಲ್ಡ್ ಅಲ್ಲಿ ಲೈಕ್ ಸ್ಟಾರ್ಟ್ ಯಾವಾಗ ಬಂದಿದ್ದು? 2018 ಇಂದ ನಾನು ಬ್ರೀಡಿಂಗ್ ಮಾಡ್ತಾ ಇದ್ದೆ. ಓಕೆ, ಲೈಕ್ ಬರ್ಡ್ಸ್, ಡಾಗ್ಸ್ ಎಲ್ಲ. ಇವಾಗ ಶಾಪ್ ಮಾಡಬೇಕು ಅಂತ ಪ್ಲಾನ್ ಮಾಡಿ. ಓಕೆ, ಸೊ ನಿಮ್ಮ ಹತ್ರ ನಿಮ್ಮ ಫೇವ್ರೇಟ್ ಪೆಟ್ ಯಾವ್ದು ಸರ್? ನನ್ನ ಫೇವ್ರೇಟ್ ಮೋಸ್ಟ್ ಬರ್ಡ್ಸೇ ನನಗೆ. ಬರ್ಡ್ಸ್. ನೀವು ಸ್ಟಾರ್ಟ್ ಮಾಡಿದ್ದು ಬಜ್ಜೀಸ್ 1 ಪೇರಿಂದ ನಾನು ಸ್ಟಾರ್ಟ್ ಮಾಡಿದ್ದು. ಓಕೆ, 2018 ಅಲ್ಲಿ, ಅಂದ್ರೆ ಕೋವಿಡ್-19 ಮುಂಚೆ. ಸೊ ಕೋವಿಡ್ ನಿಮ್ಗೆ ತುಂಬಾ ಹೆಲ್ಪ್ ಆಗಿರ್ಬೇಕಲ್ಲ ಪೆಟ್ ಟೈಮಲ್ಲಿ? ಹೌದು, ಅವಾಗ ಡಾಗ್ ಬ್ರೀಡಿಂಗ್ ಎಲ್ಲ ಇತ್ತು, ಮನೇಲಿದ್ದೆ. ಓಕೆ, ತುಂಬಾ ಅವಾಗ ಮಾರ್ಕೆಟ್ ಚೆನ್ನಾಗಿತ್ತು, ಅದರಿಂದಾನೇ ಸ್ವಲ್ಪ ಐಡಿಯಾ ಬಂದು ಇವಾಗ ಶಾಪ್ ಮಾಡಿದ್ದೀನಿ. ಓಕೆ, ತುಂಬ ಒಳಗಡೆ ಆಯ್ತಲ್ಲ? ಹೌದು. ಓಕೆ, ಸೊ ಇಟ್ಸ್ ಓಕೆ. ಸೊ ಹೆಂಗೆ ನಾವು ವಿಡಿಯೋ ಮಾಡ್ತೀವಿ, ಸೊ ಬ್ರೋ ಹತ್ರ ಪಕ್ಕ ಎಲ್ಲರೂ ಬರ್ತಾರೆ ಅಂತ ಅನ್ಕೊಂಡು ಸೊ ಬನ್ನಿ ನಿಮ್ಮ ಹತ್ರ ಯಾವ ಪೆಟ್ಸ್ ಅಂತ ತೋರಿಸ್ತೀನಿ ಫಸ್ಟು. ಇದ್ಯಾವ್ದು ಆಫ್ರಿಕನ್ ಲವ್ ಬರ್ಡ್ಸ್ ಅಲ್ಲ? ಇದು ಆಫ್ರಿಕನ್ ಲವ್ ಬರ್ಡ್ಸ್ ಅಲ್ಲಿ ಪೀಚ್ ವೆರೈಟಿ ಅಂತ ಹೇಳ್ತೀವಿ. ಪೀಚ್ ಕಲರ್ ಫೇಸ್ ಇರುತ್ತಲ್ಲ, ಹಾಗಾಗಿ ಪೀಚ್ ವೆರೈಟಿ ಇದು. ಓಕೆ, ಸೊ ಇದಕ್ಕೆ ಏನೇನು ಫುಡ್ ಹಾಕ್ತೀರಾ? ಇದಕ್ಕೆ ಸೀಡ್ಸ್ ಕೊಡ್ತೀನಿ, ಅದು ಬಿಟ್ರೆ ನಾನು ಲೈಕ್ ಲೀವ್ಸ್ ತಿನ್ನುತ್ತೆ. ಈ ಸಂಬರ್ ಸೊಪ್ಪೆಲ್ಲ ನಾವು ಯೂಸ್ ಮಾಡ್ತೀವಲ್ವಾ, ಅದೆಲ್ಲ ಚೆನ್ನಾಗಿ ತಿನ್ನುತ್ತೆ. ಅದು ಬಿಟ್ರೆ ಕಡ್ಲೆ, ಅದನ್ನ ನೀರಲ್ಲಿ ನೆನೆಸ್ಬಿಟ್ಟು, ಕಡ್ಲೆ ಮತ್ತೆ ಗೋಧಿನ ನೀರಲ್ಲಿ ನೆನೆಸ್ಬಿಟ್ಟು ಕೊಡ್ತೀವಿ. ಓಕೆ, ಇವಾಗ ಎಷ್ಟು ವಯಸ್ಸು ಆಫ್ರಿಕನ್ ಲವ್ ಬರ್ಡ್ಸ್ಗೆ? ಇದಕ್ಕೆ 1.5 year ಆಗಿದೆ. ಇದು ಕೂಡ ಬ್ರೀಡಿಂಗ್ ಪೇರೆ. ಓಕೆ, ಇದು 2 times ಮರಿ ಮಾಡಿದೆ. ಇದು ಒಳ್ಳೆ ಪೇರ್ ಆಕ್ಚುಲಿ. ಒಂದ್ಸರಿ ಮರಿ ಮಾಡಿದ್ರೆ ಎಷ್ಟು ಗ್ಯಾಪ್ ಕೊಡ್ಬೇಕು ನಿಮ್ ಪ್ರಕಾರ ರೆಕಮೆಂಡೆಡ್? ಅಂದ್ರೆ ಸಮ್ಮರ್ ಅಲ್ಲಿ ಗ್ಯಾಪ್ ಕೊಡಬೇಕು ಮೇನ್. ಆ ಸಮ್ಮರ್ ಟೈಮ್ ಅಲ್ಲಿ ಹೋಗಿ ಮಡಕೆ ಒಳಗೆ ಕೂತಾಗ, ಇಲ್ಲ ನೀವು ಬ್ರೀಡಿಂಗ್ ಬಾಕ್ಸ್ ಕೊಟ್ಟಿರ್ತೀರಾ, ಆ ಹೀಟಿಗೆ ಮರಿನೂ ಉಳಿಯಲ್ಲ. ಅದು ಮರಿ ಮಾಡಿದ್ರು ಅದು ತುಳಿದು ಸಾಯಿಸ್ಬಿಡುತ್ತೆ, ಮತ್ತೆ ತುಂಬಾ ಗಲೀಜಾಗೋದು. ಅದಕ್ಕೋಸ್ಕರ ಸಮ್ಮರ್ ಅಲ್ಲಿ ಒಂದು 2 to 3 months ಗ್ಯಾಪ್ ಕೊಡ್ತೀವಿ. ಸೊ ಇದಕ್ಕೆ 2 to 3 months ರೆಕಮೆಂಡೆಡ್ ಆಗಿದ್ರೆ. ಕನ್ನೂರು ಅದು ಇಯರ್ಲಿ 2 times ಅಷ್ಟೇ ಬ್ರೀಡ್ ಮಾಡೋದು. ಅಂದ್ರೆ ಅದೇ ಒಂದ್ಸತಿ ಈಗ ಮರಿ ಮಾಡಿದ್ರೆ ನಾವು ಅದನ್ನ 2 months ಗ್ಯಾಪ್ ಕೊಡ್ತೀವಿ, ಮತ್ತೆ ಬ್ರೀಡಿಂಗ್ ಬಾಕ್ಸ್ ಹಾಕ್ತೀವಿ. ಅದು ಇಯರ್ ಅಲ್ಲಿ 2 clutch ಅಂದ್ರೆ ಫ್ಯಾಟ್ ಕಲೆಕ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಸನ್ಫ್ಲವರ್ ಸೀಡ್ಸ್, ಅದು ಸನ್ಫ್ಲವರ್ ಆಯಿಲ್ ತೆಗೆಯೋದಲ್ವಾ, ಅದು ಫ್ಯಾಟ್ ತುಂಬಾ ಇರುತ್ತೆ. ನೀವು ಫುಲ್ ಸನ್ಫ್ಲವರ್ ಸೀಡ್ಸೇ ಯಾವಾಗ್ಲೂ ಕೊಡ್ತಾ ಇದ್ರೆ, ಅದು ಬರ್ಡ್ ಫುಲ್ ಫ್ಯಾಟ್ ಆದ್ರೆ ಅದೇನು ಬ್ರೀಡ್ ಮಾಡಲ್ಲ. ಅದು ಸುಮ್ಮನೆ ಅದ್ರ ಹೆಲ್ತ್ ಇಶ್ಯೂಸ್ ಬರುತ್ತೆ. ಅದಕ್ಕೋಸ್ಕರ ಸನ್ಫ್ಲವರ್ ಸೀಡ್ಸ್ ಕಮ್ಮಿ ಕೊಡಬೇಕು ಅಂತ ಹೇಳ್ತಾರೆ. ನೆಕ್ಸ್ಟ್ ಇದು ಶೋ ಬಜ್ಜೀಸ್. ಇದು ಹೌದು, ಇದ್ರ ಬಗ್ಗೆ ಹೇಳಿ, ಎಷ್ಟು ವಯಸ್ಸು ಇದಕ್ಕೆ, ಯಾವಾಗ ತಗೊಂಡಿದ್ದು? ನಿಮ್ ಫಸ್ಟ್ ಪೇರಾ ಇದು? ಶೋ ಬಜ್ಜೀಸ್ ಇದು ಆಕ್ಚುಲಿ ನಂದು ಸೇಲಿಗೋಸ್ಕರ ತಂದಿದ್ದು. ನಾನೇನು ಶೋ ಬಜ್ಜೀಸ್ ನಾನು ಯಾವತ್ತೂ ಬ್ರೀಡ್ ಮಾಡಿಲ್ಲ. ಇದು ಬೇರೆ ಕಡೆ ನನಗೆ ಗೊತ್ತಿರೋರ ಹತ್ರ ಹೋಮ್ ಬ್ರೀಡ್ ಇದು ತಂದಿರೋದು. ಶೋ ಬಜ್ಜೀಸ್ ನಿಮಗೆ 3,000-3,500 ತನಕನೂ ಹೋಗುತ್ತೆ. ಇದೊಂದು ಅಡಲ್ಟ್ ಬ್ರೀಡಿಂಗ್ ಪೇರ್. ಇದು ಹೌದು, ಓನ್ಲಿ 1,500ಗೆ ಈ ಪೇರ್ ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ಇದ್ ಕಡೆ ಬಂದ್ರೆ ಇಲ್ಲಿ ಯಾವ್ದು ಕಾಕ್ಟೇಲ್ ಇದು? ಹೌದು, ಇದ್ರಲ್ಲಿ ಕಾಕ್ಟೇಲ್ಸ್ ಇದೆ. ಕಾಕ್ಟೇಲ್ಸ್ ಕೂಡ ಇದು ಎಲ್ಲ ಅರೌಂಡ್ 10-11 months, 1 year ಕ್ರಾಸ್ ಆಗಿರೋದು ಇದೆ ಇದರಲ್ಲಿ. ಅಡಲ್ಟ್ ಬ್ರೀಡಿಂಗ್ ಪೇರ್ಸ್ ಇದೆ. ಕಾಕ್ಟೇಲಿಗೆ ನಾನು ನವಣೆ ಫ್ಲಾಕ್ಸ್ಟೈಲ್ ಮಿಲೆಟ್ಸ್ ಅಂತ ಬರುತ್ತಲ್ಲ, ಅದು ಹಾಕ್ತೀನಿ. ಸನ್ಫ್ಲವರ್ ಸೀಡ್ಸ್ ಹಾಕ್ತೀನಿ. ಅದು ಬಿಟ್ರೆ ಇದು ಅದೇ ಕಡ್ಲೆ, ಗೋಧಿ ಇದೆಲ್ಲ ನೆನೆಸಿ ಕೊಡ್ತೀವಿ ನಾವು. ಇಲ್ಲ, ನಾನು ನೋಡಿರೋ ತರ ನೀವು ಫುಡ್, ವಾಟರ್ ಎಲ್ಲ ಕ್ಲೀನ್ ಇರಬೇಕು. ಡೈಲಿ ವಾಟರ್ ಕಪ್ಸ್ ಎಲ್ಲ, ಫೀಡರ್ಸ್ ಎಲ್ಲ ಕ್ಲೀನ್ ಮಾಡ್ಕೊಂಡು ನೀವು ಚೆನ್ನಾಗಿ ನೋಡ್ಕೊಂಡ್ರೆ ಏನು ಹೆಲ್ತ್ ಇಶ್ಯೂಸ್ ಬರಲ್ಲ. ನೆಕ್ಸ್ಟ್ ಮೇಲ್ಗಡೆ ಬಂದ್ರೆ ಫಿಂಚಸ್ ಇದೆ. ಜೀಬ್ರಾ ಫಿಂಚಸ್ ಅಂತ ಹೇಳ್ತೀವಿ ಇದನ್ನ. ನಿಮ್ ಬರ್ಡ್ಸ್ ಅಲ್ಲೇ ಬೇಸಿಕ್ ಸ್ಟಾರ್ಟಿಂಗ್ ಬರೋದು ಇದೆ ಫಿಂಚಸ್. ರೇಟ್ ಕೂಡ ಕಮ್ಮಿ, ಸೈಜು ಕಮ್ಮಿ, ಚಿಕ್ಕದು. ಸೌಂಡ್ ಏನು ಜಾಸ್ತಿ ಮಾಡಲ್ಲ ಇದು. ಝೀರೋ ಇಂದ ಸ್ಟಾರ್ಟ್ ಮಾಡಬೇಕು ಅಂದ್ರೆ ಪಿಂಚಸ್, ಇಲ್ಲಾಂದ್ರೆ ಬಜ್ಜೀಸ್, ಇದರಲ್ಲಿ ಸ್ಟಾರ್ಟ್ ಮಾಡಬಹುದು. ನಾನು ಸ್ಟಾರ್ಟ್ ಮಾಡಿದ್ ಬಜ್ಜೀಸ್ ಇಂದಾನೆ.
ಜೀಬ್ರಾ ಎಲ್ಲ ಜೀಬ್ರಾ ಫಿಂಚಸ್ ಕಲರ್ಸ್ ವೈಟ್ ಆಲ್ಬಿನೋ ಇದೆ, ನಾರ್ಮಲ್ ಗ್ರೇ ಇದೆ. ಹೆಚ್ಚು ಇನ್ನೊಂದು ಬಂದ್ರೆ ಇದು ಪೈನಾಪಲ್ ಕನ್ನೂರು. ಓಕೆ, ಅದಕ್ಕೆ ತುಂಬಾ ನೋಡೋಕೆ ಅಟ್ರಾಕ್ಟಿವ್ ಆಗಿರುವಂತ ಕನ್ನೂರ್ಸ್ ಇದು ಪೈನಾಪಲ್ ಕನ್ನೂರ್ ಮಾತ್ರ. ಓಕೆ, ಇದ್ರ ಬಗ್ಗೆ ಹೇಳಿದ್ರೆ ಇದಕ್ಕೆ ಎಷ್ಟು ಕೆಜಿ ಮಗು? ಇದು ಇನ್ನು ಮರಿಗಳು, ಆಕ್ಚುಲಿ 5 months ಆಗಿದೆ. ಓಕೆ, ಇದು DNA ಏನು ಮಾಡಿಲ್ಲ, ಇಲ್ಲ. ಓಕೆ, ಕ್ಲೋಸ್ ರಿಂಗ್ ಇದೆ. ಓಕೆ, DNA ಮಾಡಿಸ್ಬೇಕಷ್ಟೇ. ಕಸ್ಟಮರ್ ರಿಕ್ವೈರ್ಮೆಂಟ್ ಇದ್ರೆ DNA ಮಾಡಿಸಿನೇ ಕೊಡ್ತೀವಿ. ಓಕೆ. ಸೊ ಈ ಕನ್ನೂರು ಸೇಮ್ ಅದೇ ತರನಾ? ಸೇಮ್ ಕನ್ನೂರಲ್ಲಿ ಮೇಂಟೆನೆನ್ಸ್ ಸೇಮ್ ಬರುತ್ತೆ. ಅದು ಕಲರ್ಗೋಸ್ಕರ ಅದ್ರ ನೇಮ್ಸ್ ಡಿಫ್ರೆಂಟ್ ಇದೆ ಅಷ್ಟೇ. ಓಕೆ ಬ್ರೋ, ಇವಾಗ ಯಾವ ಫ್ರೂಟ್ಸ್ ಹಾಕ್ಬೋದು ಅದ್ರ ಬಗ್ಗೆ ಹೇಳಿ. ಫ್ರೂಟ್ಸ್ ಬರ್ಡ್ಸಿಗೆ ಬನಾನಾ ತಿನ್ನುತ್ತೆ ಇದು. ಅಂದ್ರೆ ಕೆಲವ್ರು ಕೊಡಬಾರ್ದು, ಕೊಡಿ ಅಂತಾರೆ. ಅದು ನನ್ನ ನೋನ್ ಎಕ್ಸ್ಪೀರಿಯನ್ಸ್ ನಾನು ಗೈಡ್ ಮಾಡಿರೋದು ಹೇಳ್ತಾ ಇರೋದು. ಗೋವಾ ಕೊಡ್ತೀನಿ ರೆಗ್ಯುಲರ್ ಆಗಿ. ಅದು ಬಿಟ್ರೆ ಆಪಲ್ ಕಟ್ ಮಾಡ್ಕೊಡ್ತೀನಿ, ಸ್ಮಾಲ್ ಪೀಸಸ್ ಕೊಟ್ರೆ ತಿನ್ನುತ್ತೆ. ಇಲ್ಲಾಂದ್ರೆ ಕ್ಯಾರೆಟ್ ತುರಿದು ಬಿಟ್ಟು ಕ್ಯಾರೆಟ್ ಕೊಡ್ತೀವಿ. ಇನ್ನು ನಾರ್ಮಲ್ ಇದಕ್ಕೆ ಗೋಧಿ, ಕಡಲೆ ಎಲ್ಲ. ಸೀಡ್ ಫ್ರೂಟ್ಸ್ ಅಲ್ಲ, ಇದು ಈ ಕಿತ್ಲೆ ಹಣ್ಣು, ಮೂಸಂಬಿ ಈ ತರದ ಅದನ್ನ ಕೊಡಬಾರ್ದು. ಅದು ಬರ್ಡ್ಸಿಗೆ ಇದಕ್ಕೆ ಒಳ್ಳೇದಲ್ಲ ಹೆಲ್ತಿಗೆ ಅಂತ ಹೇಳ್ತಾರೆ. ಅಸಿಡಿಕ್ ಫ್ರೂಟ್ಸ್ ನ ಕೊಡಬಾರ್ದು ಬರ್ಡ್ಸ್ಗೆ. ಓಕೆ, ಸೊ ನೆಕ್ಸ್ಟ್ ಇದ್ ಕಡೆ ಬಂದ್ರೆ ಈಗ ಇದು ಬಡ್ಜೀಸ್ ಅಲ್ಲ? ಬಡ್ಜೀಸ್. ಓಕೆ, ಬಡ್ಜೀಸ್ ನ ಮತ್ತೆ ಇದು ಜಾವಾ ಫಿಂಚಸ್ ಎರಡು ಒಟ್ಟಿಗೆ ಬಿಟ್ಟಿದ್ರೆ ಏನ್ ಕಚ್ಚಾಡಲ್ಲ? ಇಲ್ಲ, ಜಾವಾ ಫಿಂಚಸ್ ಎಲ್ಲ ಅಡ್ಜಸ್ಟ್ ಆಗಿದಾವೆ. ಓಕೆ, ಯಾವ್ದು ಏನ್ ಕಚ್ಚಾಡಲ್ಲ. ಓಕೆ, ಇದು ನಾರ್ಮಲ್ ಬಡ್ಜೀಸ್. ನಿಮ್ಮ ಹತ್ರ ನೀವು ಸಾಕಿರೋಂತ ಫಸ್ಟ್ ಇಯರ್ ಬಡ್ಜೀಸ್ ಇದೆಯಾ? ಏನ್ ಹೇಳಿ? ನೀವು ಸಾಕಿರೋಂತ ನೀವು ಸ್ಟಾರ್ಟ್ ಮಾಡಿದ ಪಟ್ಟಿನ ಇದೆಯಾ? ಇಲ್ಲ, ಅದು ಮೋರ್ ದನ್ 5 years 6 years ಆಗ್ತಾ ಬಂತು. ಇಲ್ಲ, ಒಂದು ಬಡ್ಜೀಸ್ ಲೈಫ್ ಸ್ಪ್ಯಾನ್ ಎಷ್ಟು ಬರೋಂದ್ರೆ? ಬಡ್ಜೀಸ್ 5 to 6 years ಅಷ್ಟೇ. ಓಕೆ, ಇದು ನಾರ್ಮಲ್ ಬಡ್ಜೀಸ್? ಹೌದು. ಓಕೆ, ಮಿಕ್ಸ್ ಇದೆ. ನಾರ್ಮಲ್ ಬಡ್ಜೀಸ್ ಕಲರ್ ಬೇರೆ ಬೇರೆ ಇದೆ. ಓಕೆ, ಇದ್ರಲ್ಲಿ ಮೇಲ್ ಫಿಮೇಲ್ ಎಲ್ಲ ನೋಡ್ಕೊಡ್ತೀರಾ? ಮೇಲ್ ಕನ್ಫರ್ಮ್ ಕಸ್ಟಮರ್ ಹೇಗೆ ರಿಕ್ವೈರ್ಮೆಂಟ್ ಇರುತ್ತೆ. ಮೇಲ್ ಮೇಲ್ ಅಲ್ಲ? ನೋಸ್ ಬ್ಲೂ ಕಲರ್ ಇದ್ರೆ ಮೇಲ್, ವೈಟ್ ಕಲರ್ ಇದ್ರೆ ರೆಡ್ ಬರಲ್ಲ, ವೈಟ್ ಒಂಥರ ಬ್ರೌನಿಶ್ ಬರುತ್ತೆ. ಓಕೆ, ಇದಕ್ಕೆ ನೀವು ಫಾಕ್ಸ್ಟೈಲ್ ಮಿಲೆಟ್? ಹೌದು, ಇದಕ್ಕೆ ಫಾಕ್ಸ್ಟೈಲ್ ಮಿಲೆಟ್ಸ್ ಮತ್ತೆ ಸಾಫ್ಟ್ ಫುಡ್ ಅಲ್ಲಿ ಕೊರಿಯಂಡರ್ ಲೀವ್ಸ್ ಅಂತಾರಲ್ಲ, ಸಾಂಬಾರ್ ಸೊಪ್ಪು. ಎಗ್ ಅಂದ್ರೆ ಎಲ್ಲದ್ದು ರಿಮೂವ್ ಮಾಡಿಬಿಟ್ಟು ಕ್ಯಾರೆಟ್ ತೋರಿಸಿರೋ ಕ್ಯಾರೆಟ್ ಅಲ್ಲಿ ಇದನ್ನ ಮಿಕ್ಸ್ ಮಾಡಿ ಎಗ್ ಫುಡ್ ಅಂತ ಕೊಡ್ಬೋದು ವೀಕ್ಲಿ. ಬರ್ಡ್ಸ್ ಫುಡ್ ಇದೆ ನಿಮ್ಮ ಹತ್ರ? ಬರ್ಡ್ಸ್ ಫುಡ್ ಇದೆ. ಓಕೆ, ಬರ್ಡ್ಸ್ ಫುಡ್ ಮಿಕ್ಸ್ ಸೀಡ್ಸ್ ಸಿಗುತ್ತೆ. ಓಕೆ, ಮಿಕ್ಸ್ ಸೀಡ್ಸ್ ಬೇಕಾದ್ರೆ ಮಿಕ್ಸ್ ಸೀಡ್ಸ್, ಇಲ್ಲಾಂದ್ರೆ ಸನ್ಫ್ಲವರ್ ಸೀಡ್ಸ್. ಓಕೆ, ನಾರ್ಮಲ್ ಫಾಕ್ಸ್ಟೈಲ್ ಮಿಲೆಟ್ಸ್ ನನ್ನ ಹತ್ರ ಬ್ಯಾಗ್ ಅಲ್ಲಿ ಇದೆ. ಫುಲ್ ಬ್ಯಾಗ್ ಎಷ್ಟು ರಿಕ್ವೈರ್ಮೆಂಟ್ ಇರುತ್ತೆ ಆ ತರ ನಾವು ತೂಕ ಮಾಡಿ ಕೊಡ್ತೀವಿ. ನಿಮ್ಮ ಅಡ್ರೆಸ್ ಹೇಳಿ. ನಮ್ದು HSR ಲೇಔಟ್ 4th sector, BMTC ಬಸ್ ಡಿಪೋ ಆಪೋಸಿಟ್ ಬರುತ್ತೆ. ನೀವೇನು ಜಾಸ್ತಿ ಹುಡ್ಕಾಡೋದು ಬೇಡ. BMTC ಬಸ್ ಡಿಪೋ ಗೇಟ್ ಅದ್ರ ಆಪೋಸಿಟ್ ಅಲ್ಲೇ ಇರೋದು. ಓಕೆ, ಸೊ ಮೇನ್ ಇದು ಅಂಗಡಿ ಮೇನ್ ಹೊರಗಡೆ ಕಾಣಿಸಿದಂಗೆ ಕಾರ್ ವಾಶ್, ಬಟ್ ಹೊರಗಡೆ ಬಂದ್ರೆ ಆಕ್ಚುಲಿ ಇದೆ. ಹೌದು, ನಂದು ರೋಡ್ ಸೈಡ್ ಅಲ್ಲೇ ಯಾರೋ ಮಾರ್ಕ್ ಹಾಕಿ ಬೋರ್ಡ್ ಎಲ್ಲ ಇಟ್ಟಿದ್ದೀನಿ. ಬಂದ್ರೆ ಏನು ಕನ್ಫ್ಯೂಸ್ ಆಗಲ್ಲ, ಇಲ್ಲಿ ಒಳಗೆ ಇರ್ತೀವಿ. ಫೋನ್ ನಂಬರ್ ಹೇಳಿ ಬ್ರೋ. 9164799280. ಓಕೆ, ಅಣ್ಣ ಬ್ರೋ ನಂಬರ್ ಹೇಳಿದ್ರೆ ಅದೇ ನಂಬರ್ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತದೆ. ಯಾರನ್ನ ಬೇಕಾದ್ರೆ ಯಾವುದೇ ಫೀಡ್ಬ್ಯಾಕ್ ಆಗಲಿ ಬೇಕಾದ್ರೆ ಪ್ಲೀಸ್ ಕಾಂಟ್ಯಾಕ್ಟ್ ಮಾಡಿ. ಅವ್ರಿಗೆ ಸಪ್ಲೈ ಮಾಡ್ತಾರೆ, ಪ್ಲಸ್ ಹೆಲ್ಪ್ ಕೂಡ ಮಾಡ್ತಾರೆ ಅಂತ ಎಲ್ಲ ಗೊತ್ತಿಲ್ಲ ಅಂದ್ರೆ ಆಲ್ ಓವರ್ ಬ್ಯಾಂಗ್ಳೂರ್ ಮಾಡ್ತಾ ಇದ್ದಾರೆ. ಆಲ್ ಓವರ್ ಬ್ಯಾಂಗ್ಳೂರ್ ಇವಾಗ ಡೆಲಿವರಿ ಮಾಡ್ತಾರೆ. ಓಕೆ, ಟೇಮ್ಡ್ ಪೆಟ್ಸ್ ಅಂಡ್ ವೈಲ್ಡ್ ಎರಡು ಅವೈಲೇಬಲ್ ಇದೆ. ಕೇಜಸ್ ಅಂಡ್ ಎವ್ರಿಥಿಂಗ್. ಕೇಜಸ್ ಎಲ್ಲ ಸೈಜ್ ಅಲ್ಲೂ ಇದೆ ನನ್ನ ಹತ್ರ. ಓಕೆ, ಇಲ್ಲಿ ಹಿಂದೆ ಇಟ್ಟಿದ್ದೀನಿ. ಓಕೆ, ಕೇಜಸ್ ಲೈಕ್ 1 feet ಕೇಜ್, 2 feet ಕೇಜ್, ಓಕೆ, 2.5 feet ಕೇಜ್. ಇಲ್ಲಾಂದ್ರೆ ನೀವು ಸಿಂಗಲ್ ಪೇರ್ಸ್ ಹಾಕೋರಿಗೆ ಲೈಕ್ ಹೌಸ್ ಶೇಪ್ ತರ ಕೇಜಸ್. ಓಕೆ, ಈ ತರ ಕೇಜಸ್ ಇದೆ. ಅಕ್ವೇರಿಯಮ್ಸ್ ಬೇಕು ಅಂದ್ರೆ ಅಕ್ವೇರಿಯಮ್ಸ್ ಎಲ್ಲ ಸೈಜ್ ಅಲ್ಲಿ ನೀವು ಆರ್ಡರ್ ಕೊಟ್ಟಿದ್ದ ಸೈಜ್ ಅಲ್ಲಿ ಮಾಡಿಸ್ಕೊಡ್ತೀನಿ. ಇನ್ನು ಇಂಪೋರ್ಟೆಡ್ ಟ್ಯಾಂಕ್ಸ್ ಎಲ್ಲ ನೀವು ಮಾಡೆಲ್ ನಂಬರ್ ಹೇಳಿದ್ರೆ ಅದು ರೆಗ್ಯುಲರ್ ಇರುತ್ತೆ ನಮ್ಮ ಹತ್ರ. ಓಕೆ, ನೋಡೋಣ ಎಲ್ಲ ಫುಲ್ ತಿಳಿಸ್ಕೊಟ್ಟಿದ್ದೀನಿ. ವಿಡಿಯೋ ನಿಮಗೆಲ್ಲ ಇನ್ಫಾರ್ಮೇಟಿವ್ ಆಗಿತ್ತು, ಇನ್ಫಾರ್ಮೇಷನ್ ಆಯಿತು ಅಂತ ಅನ್ಕೊಂಡಿದ್ದೀನಿ. ಸೊ ಈ ಥರ ನೆಕ್ಸ್ಟ್ ವಿಡಿಯೋಲಿ ಇನ್ನೂ ಇನ್ಫಾರ್ಮೇಷನ್ ಮೂಲಕ ಇನ್ನೂ ಬೇರೆಯವ್ರನ್ನ ತೋರಿಸ್ಕೊಂಡ್ಬಿಡ್ತೀನಿ. ಸೊ ಅಲ್ಲಿ ತನಕ ಕೀಪ್ ವಾಚಿಂಗ್ ಅಂತ ಹೇಳ್ತಾ ವಿಡಿಯೋ ಇಷ್ಟ ಲೈಕ್ ಮಾಡಿ, ಇಲ್ಲಾಂದ್ರೆ ಶೇರ್ ಮಾಡಿ, ಒಟ್ಟನ್ನ ಸಬ್ಸ್ಕ್ರೈಬ್ ಮಾಡಲ್ಲ ಅಂತ ಹೇಳಿದ್ಮೇಲೆ ತಿರ್ಗಾ ಕೇಳಿದ್ದೀನಿ ಮಾಡಿ. ಮತ್ತು ಗಂಟೆ ಹೊಡೆದು ಮಾತ್ರ ಮರಿಬೇಡಿ, ಗಂಟೆ ರಪಾಟ ಮಾಡ್ಕೊಂಡು ಕೊಡಿ ಬೆಲ್ಲೈಕನ್. ಸೊ ಪ್ಲೀಸ್ ಪ್ರೆಸ್ ದ ಬೆಲ್ಲೈಕನ್ ಆ್ಯಂಡ್ ಸಬ್ಸ್ಕ್ರೈಬ್.